ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರುಚಿತಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ನನ್ನ ಒಂದು ಚಾನಲಲ್ಲಿ ಸಿಂಗಿಂಗ್, ಎಂಟರ್ಟೈನಿಂಗ್ ಹಾಗೂ ಯೂಸ್ಫುಲ್ ಕಾಂಟೆಂಟ್ಗಳನ್ನ ಮಾಡ್ತಾ ಇರ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೊ ಮಚ್. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಜನ ಕೇಳಿದ್ರಿ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ, ಅಕ್ಕ ನೀವು ಯಾವ ಥರ ರೆಕಾರ್ಡ್ ಮಾಡ್ತೀರಾ, ಮೈಕಲ್ಲಿ ಕೇಳಿಸುತ್ತಲ್ಲ, ಮೈಕಲ್ಲೇ ರೆಕಾರ್ಡ್ ಮಾಡ್ತೀರಾ ಅಥವಾ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದಾದರೆ ಯಾವ ಅಪ್ಲಿಕೇಶನಲ್ಲಿ ಮಾಡ್ತೀರಾ, ಯಾವ ರೀತಿ ಫೈನಲ್ ಔಟ್ಪುಟ್ನ ತೊಗೋತೀರಾ ಅಂತ ತುಂಬ ಜನ ಕೇಳಿದ್ರಿ. ಸೊ ಹಾಗಾಗಿ ಕಾಮೆಂಟಲ್ಲಿ ರಿಪ್ಲೈ ಮಾಡೋದಕ್ಕಿಂತ ಸಪ್ರೇಟಾಗಿ ಒಂದು ಡೀಟೇಲ್ಡ್ ವೀಡಿಯೋನೇ ಮಾಡೋಣ ಅಂತ ಹೇಳಿ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ತೀನಿ. ನಾನು ಯಾವ ಥರ ಸಾಂಗ್ನ ರೆಕಾರ್ಡ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಂಗೆ ಗೊತ್ತಿಲ್ಲ ಬೇರೆಯವರು ಯಾವ ಥರ ರೆಕಾರ್ಡ್ ಮಾಡ್ತಾರೆ ಅಂತ ಹೇಳಿ. ಸೊ ನಾನು ಮಾಡೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ಬಿಕಾಸ್ ನಾನು ಪ್ರತಿಯೊಂದು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನಿಮಗೆ ಗೊತ್ತಾಗೋದಿಲ್ಲ. ಸೊ ಯಾರ್ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು, ಸಿಂಗಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಸಾಂಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ FL ಸ್ಟುಡಿಯೋದಲ್ಲಿ. ಸೊ FL ಸ್ಟುಡಿಯೋ ಈ ಥರ ಕಾಣಿಸುತ್ತೆ. ಸೊ ಈ ಅಪ್ಲಿಕೇಶನಲ್ಲೇ ನಾನು ಹೋಗಿ ಸಾಂಗ್ನ ಹಾಡಿ ರಿವರ್ಬ್ ಅನ್ನೋ ಒಂದು ಎಫೆಕ್ಟ್ನ ಹಾಕ್ತಿದ್ದೆ, ಅದೇ ಮೈಕಲ್ಲಿ ಬರೋ ಥರ. ಸೊ ಅಲ್ಲೇ ನಾನು ಪೂರ್ತಿಯಾಗಿ ಸಾಂಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಆದರೆ ನನಗದು ಸ್ವಲ್ಪ ಕಷ್ಟ ಆಗ್ತಾ ಹೋಗ್ತು ಬರ್ತಾ ಯಾಕಂದರೆ ಆಮೇಲೆ ಪೇಡ್ ವರ್ಷನ್ ಮಾಡಿದ್ರು, ಅದಾದಮೇಲೆ ಸ್ವಲ್ಪ ಅಪ್ಡೇಟ್ಸ್ಗಳನ್ನ ತೊಗೊಂಬಂದರು. ನನಗೆ ಗೊತ್ತಾಗಲಿಲ್ಲ ಆ ಒಂದು ಅಪ್ಲಿಕೇಶನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಇನ್ನೊಂದು ಅಪ್ಲಿಕೇಶನ್ಗೆ ಶಿಫ್ಟ್ ಆದೆ. ಸೊ ಅದರಲ್ಲೇ ನಾನು ಪ್ರತಿಯೊಂದು ಸಿಂಗಿಂಗ್ ವೀಡಿಯೋಸ್ಗಳನ್ನು ಮಾಡ್ತಾ ಇರೋದು ಇಲ್ಲಿವರೆಗೂ ಕೂಡ. ಆ ಅಪ್ಲಿಕೇಶನ್ ಬೇರೆ ಯಾವುದೂ ಅಲ್ಲ, ಇದೆ. ಸೊ ಎಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್. ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಕೈನ್ಮಾಸ್ಟರಲ್ಲಿ ಬರೀ ನಾವು ವೀಡಿಯೋಸ್ನ ಎಡಿಟ್ ಮಾಡ್ಬೋದು, ವಾಯ್ಸ್ ಓವರ್ಸ್ನ ಕೊಡ್ಬೋದು, ಎಡಿಟಿಂಗ್ ಮಾಡ್ಬೋದು ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲ, ನೀವು ಸಾಂಗ್ ಕೂಡ ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ನಾನೇ ಉದಾಹರಣೆ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ವೀಡಿಯೋನು, ಹಾಗೆ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ನ ನಾನು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲೇ ಹಾಡಿರೋದು. ಸೊ ನೀವೆಲ್ಲ ಕೇಳ್ತಿದ್ರಲ್ಲ ಮೈಕ್ ಎಫೆಕ್ಟ್ ಹೇಗೆ ಬರುತ್ತೆ ಅಂತ, ಅದು ಇದೇ ಅಪ್ಲಿಕೇಶನಲ್ಲೇ ನಾನು ಮಾಡಿರೋದು. ತುಂಬ ಈಸಿಯಾಗಿ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಔಟ್ಪುಟ್ನ ಕೂಡ ತೆಗಿಬೋದು. ಕಡಿಮೆ ಸಮಯನೂ ಹಿಡಿಯುತ್ತೆ, ಹಾಗೆ ಝೀರೋ ಇನ್ವೆಸ್ಟ್ಮೆಂಟ್. ನೀವು ಮೊಬೈಲಲ್ಲೇ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಈ ಅಪ್ಲಿಕೇಶನ್ಗೆ ಯಾವುದೇ ರೀತಿ ದುಡ್ಡು ಕೊಡೋ ಆಗಿಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿದೆ. ಸೊ ಹಾಗಾದರೆ ಬನ್ನಿ ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಸಾಂಗ್ನ ರೆಕಾರ್ಡ್ ಮಾಡೋದು ಅಂತ ಕಂಪ್ಲೀಟ್ ಪ್ರೋಸೆಸ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತೆ ನಾನು ಇನ್ನೊಂದು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಿದ್ದೀನಿ. ಸೊ ಎಲ್ರಿಗೂ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, ಪ್ಲೇಸ್ಟೋರ್ಗೆ ಹೋಗಿ ಕೈನ್ಮಾಸ್ಟರ್ ಅಂತ ಹೇಳಿ ಟೈಪ್ ಮಾಡಿ. ಕೈನ್ಮಾಸ್ಟರ್ ಆ್ಯಪ್ ವಿಡಿಯೋ ಎಡಿಟಿಂಗ್ ಅಂತ ಅದೇ ಬರುತ್ತೆ. ಸೊ ಈ ರೀತಿ ಕಾಣಿಸುತ್ತೆ ಆ್ಯಪ್. ಇಲ್ಲಿ ಇನ್ಸ್ಟಾಲ್ ಅಂತ ಪ್ರೆಸ್ ಮಾಡಿ. ಸೊ ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಸೊ ಎಸ್, ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಸ್ವಲ್ಪ ಸಮಯ ತಗೊಳುತ್ತೆ. ಅದಾದಮೇಲೆ ಈ ಥರ ಬರುತ್ತೆ, ಓಕೆ ಅಂತ ಹೇಳಿ ಕೊಟ್ಟು ಅಲೋ ಕೊಡಿ, ಅಥವಾ ನಿಮ್ಮ ಇಷ್ಟ ಡೋಂಟ್ ಅಲೋ ಆದರೂ ಕೊಡ್ಬೋದು. ಸೊ ಎಸ್, ಅಪ್ಲಿಕೇಶನ್ ಓಪನ್ ಆಗಿದೆ. ಈಗ ಫ್ರೆಶ್ ಆಗಿ ಅಪ್ಲಿಕೇಶನ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಹೋಮ್, ಮಿಕ್ಸ್, ಕ್ರಿಯೇಟ್ ಅಂತ ಎಷ್ಟೊಂದು ಆಪ್ಷನ್ಸ್ಗಳಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಯಾವುದು ನಮಗೆ ಬೇಡ, ನಮಗೆ ಕ್ರಿಯೇಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೀ ಅಂತ ಹೋದರೆ ನೀವು ಇಲ್ಲಿ ಲಾಗಿನ್ ಆಗ್ಬೋದು, ಕಂಟಿನ್ಯೂ ವಿತ್ ಗೂಗಲ್ನ ಕೊಟ್ಬಿಟ್ಟು. ಸೊ ನೀವು ಬೇಕಾದರೆ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು ಕೈನ್ಮಾಸ್ಟರಲ್ಲಿ. ಬಟ್ ಸಾಂಗ್ನ ಎಡಿಟ್ ಮಾಡೋದಕ್ಕೆ ಇದೇನು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಪನ್ನು ನನ್ನ ಫೋನಲ್ಲಿ ತೋರಿಸ್ತೀನಿ. ಸೊ ಈಗ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಕಂಪ್ಲೀಟ್ಲಿ ಇನ್ಸ್ಟಾಲ್ ಆಗಿದೆ. ಬ್ಯಾಕ್ ಬಂದ್ಬಿಡೋಣ ಈಗ. ಸೊ ಇವಾಗ ನಮಗೆ ಯಾವುದೇ ಸಾಂಗ್ ಹಾಡಬೇಕಂದ್ರೂ ಮ್ಯೂಸಿಕ್ ಬೇಕು, ಅಂದರೆ ಕರೋಕೆ ಬೇಕು. ಇದನ್ನು ನಾವು ಯೂಟ್ಯೂಬಲ್ಲಿ ತಗೊಳ್ಳೋಣ. ಕೈನ್ಮಾಸ್ಟರ್ ಅದ್ರ ಪಾಡಿಗೆ ಅದು ಡೌನ್ಲೋಡ್ ಆಗಿ ಹಾಗೆ ವಾಪಸ್ ಬಂದು ಯೂಟ್ಯೂಬ್ಗೆ ಹೋಗೋಣ. ಸೊ ಯೂಟ್ಯೂಬಲ್ಲಿ ಯಾವುದೇ ಕರೋಕೆ ಬೇಕು ಅಂತ ಹೇಳಿದ್ರು ನಾನು ಯೂಟ್ಯೂಬಲ್ಲೇ ತಗೊಳ್ಳೋದು. ಸೊ ನೀವು ಕೂಡ ಯೂಟ್ಯೂಬಲ್ಲೇ ತಗೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಈ ಸುಂದರ ಬೆಳದಿಂಗಳ ಕರೋಕೆ ಅಂತ ಹೇಳಿ ಸರ್ಚ್ ಮಾಡಿ ತಗೋತೀನಿ. ಸೊ ಈ ಕರೋಕೆಗಳನ್ನು ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಅದು ನಿಮಗೆ ಗೊತ್ತಿರುತ್ತೆ ಸ್ಕ್ರೀನ್ ರೆಕಾರ್ಡ್ ಎಲ್ಲಿ ಮಾಡೋದು ಅಂತ ಹೇಳಿ. ಸೆಟ್ಟಿಂಗ್ ಹೋದರೆ ಸ್ಕ್ರೀನ್ ರೆಕಾರ್ಡಲ್ಲಿ ಒತ್ತಿದ್ರೆ ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ ಕರೋಕೆ ಪೂರ್ತಿ. ಸೊ ಒಳ್ಳೆ ಕ್ವಾಲಿಟಿಯಾಗಿ ಬರುತ್ತೆ. ನಿಮ್ಗೆ ಯಾವ ಕರೋಕೆ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ಸೆಲೆಕ್ಟ್ ಮಾಡಿಕೊಂಡು ಪೂರ್ತಿ ಹಾಡನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ.
ಎಷ್ಟು ಪೋರ್ಷನ್ ಬೇಕೋ ಅಷ್ಟು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಪೂರ್ತಿ ಹಾಡಬೇಕಂದ್ರೆ ಪೂರ್ತಿ. ನಾನಿಲ್ಲಿ ನಿಮಗೆ ಜಸ್ಟ್ ತೋರಿಸೋದಕ್ಕೆ 2 ಲೈನ್ಸ್ನ ಮಾತ್ರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದಾದ್ಮೇಲೆ ನೀವು ಬ್ಯಾಕ್ ಬರ್ಬೋದು. ಅದು ಆಟೋಮೆಟಿಕ್ ಆಗಿ ನಿಮ್ಮ ಗ್ಯಾಲರಿಲಿ ಆ ವಿಡಿಯೋ ಸೇವ್ ಆಗಿರುತ್ತೆ. ಸೊ ಬ್ಯಾಕ್ ಬಂದು ನೀವು ಕೈನ್ ಮಾಸ್ಟರ್ನ ಆಗಲೇ ಇನ್ಸ್ಟಾಲ್ ಮಾಡಿದ್ರಲ್ಲ, ಈಗ ಹೋಗಿ ಅದಕ್ಕೆ. ಸೊ ಇಲ್ಲಿ ಎಲ್ಲ ಖಾಲಿ ಕಾಣಿಸುತ್ತೆ. ಇಲ್ಲಿ ನಾನು ಆಲ್ರೆಡಿ ಎಷ್ಟೊಂದು ಮಾಡಿರೋದ್ರಿಂದ ಹೀಗೆ ಕಾಣಿಸ್ತಿದೆ. ನ್ಯೂ ಆಗಿದ್ರೆ ಇಲ್ಲಿ ಏನೂ ಇರೋದಿಲ್ಲ. ಸೊ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಹೋಮ್, ಮಿಕ್ಸ್, ಕ್ರಿಯೇಟ್ ಅಂತ. ನಮಗೆ ಕ್ರಿಯೇಟ್ ಬೇಕು. ಸೊ ಕ್ರಿಯೇಟ್ ನ್ಯೂ ಮೇಲೆ ಹೋಗೋಣ. ಸೊ ಇಲ್ಲಿ ಎಷ್ಟೊಂದು ಆಸ್ಪೆಕ್ಟ್ ರೇಷಿಯೋಸ್ಗಳಿದೆ. ಇದೆಲ್ಲ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ಇಂಥದ್ದೇ ತಗೋಬೇಕು ಅಂತ ಹೇಳಿ ರೂಲ್ಸ್ ಇದೆ. ಆದರೆ ಇಲ್ಲಿ ನಾವು ಸಿಂಗಿಂಗ್ ಮಾಡ್ತಾ ಇರೋದ್ರಿಂದ ಆಸ್ಪೆಕ್ಟ್ ರೇಷಿಯೋಗಳ ಮೇಲೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಯಾವುದಾದ್ರೂ ತಗೊಳ್ಳಿ. ಇಲ್ಲಿ ನಾನು 16:9 ಸುಮ್ಮನೆ ಹಾಗೆ ತಗೋತಿದ್ದೀನಿ. ಸೊ ಆ್ಯಡ್ ಎಲ್ಲ ಲೋಡ್ ಆಗಿ ಈ ರೀತಿ ನಿಮ್ಗೊಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಶಾಟ್ಸ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ ಕರೋಕೆನ, ಅದನ್ನ ತಗೊಳ್ಳಿ. ಸೊ ಟ್ರಾನ್ಸ್ಕೋಡಿಂಗ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಬ್ಯಾಕ್ ಹೋಗಬೇಡಿ, ಅದೇ ಅಪ್ಲಿಕೇಶನ್ನಲ್ಲೇ ವೇಟ್ ಮಾಡಿ, ನಿಮಗೆ ಅದು ಲೋಡ್ ಆಗಿ ಬರುತ್ತೆ. ಸೊ ಈಗ ನೀವು ತಗೊಂಡಿರೋದು ಯಾವುದು ಅಂದರೆ, ನೀವು ಕರೋಕೆನ ರೆಕಾರ್ಡ್ ಮಾಡಿದ್ರಲ್ಲ ಸ್ಕ್ರೀನ್ ರೆಕಾರ್ಡಿಂಗ್, ಅದನ್ನು ನೀವು ಇಲ್ಲಿ ತಗೋತಾ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ಲೋಡ್ ಆದಮೇಲೆ ನಿಮಗೆ ಓಪನ್ ಆಗುತ್ತೆ ಆ ವಿಡಿಯೋ. ಸೊ ಈ ರೀತಿ ಕಾಣಿಸುತ್ತೆ ಇಂಟರ್ಫೇಸ್. ಸೊ ಎಸ್, ಈಗ ಲೋಡ್ ಆಗಿದೆ. ಇವಾಗ ನಾವು ಮ್ಯೂಸಿಕ್ನ ತಗೊಂಡಿದ್ದೀವಿ. ಮ್ಯೂಸಿಕ್ನ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತಲ್ವಾ. ಸೊ ಈಗ ಮಾಡ್ಕೊಳ್ಳೋಣ. ಮ್ಯೂಸಿಕ್ ಮೇಲೆ ನೀವು ಅದು ಏನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಯೆಲ್ಲೋ ಕಲರ್ ಈಗ ಕಾಣ್ತಿದೆ ನೋಡಿ. ಈಗ ನಾನು ಡ್ರ್ಯಾಗ್ ಮಾಡ್ತಿದ್ದೀನಿ ಲೆಫ್ಟ್ ಸೈಡ್. ಈ ಥರ ಡ್ರ್ಯಾಗ್ ಮಾಡ್ಕೋತಾ ಹೋದರೆ ನಿಮಗೆ ಬೇಡದಿರೋ ಪೋರ್ಷನ್ಸ್ಗಳೆಲ್ಲ ಕಟ್ ಆಗ್ತಾ ಹೋಗುತ್ತೆ. ನಿಮಗೆ ಬೇಕಾಗಿರೋದನ್ನ ಮಾತ್ರ ನೀವು ಉಳಿಸ್ಕೋಬಹುದು. ಈಗ ನನಗೆ ಇಲ್ಲಿ ತನಕ ಮಾತ್ರ ಸಾಕು ವಿಡಿಯೋ, ಓಕೆನಾ. ಸೊ ಇಲ್ಲಿಗೆ ನಾನು ಕಟ್ ಮಾಡಬೇಕು. ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಕಂಪ್ಲೀಟ್ ಪೋರ್ಷನ್ನ ತೆಗೆದಾಕ್ಬೇಕು ನಾನು. ಸೊ ಇವಾಗ ವಿಡಿಯೋನ ಪ್ರೆಸ್ ಮಾಡಿದಾಗ ನಿಮಗೆ ಇಷ್ಟೊಂದು ಆಪ್ಷನ್ಸ್ಗಳು ಕಾಣುತ್ತೆ. ಈಗ ನಿಮಗೆ ಬೇಡದಿರೋ ಪೋರ್ಷನ್ನ ತೆಗೆದಾಕ್ಬೇಕು. ಸೊ ಹಾಗಾಗಿ ಎಲ್ಲಿಂದ ನಿಮಗೆ ಬೇಡವೋ ಅಲ್ಲಿಗೆ ಆ ರೆಡ್ ಕಲರ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದನ್ನೆಲ್ಲಸ್ಕೊಂಡು ಟ್ರಿಮ್ ಆರ್ ಸ್ಪ್ಲಿಟ್ ಅಂತ ಹೇಳಿ ನಿಮಗೆ ಕಾಣಿಸ್ತಿದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ 4 ಆಪ್ಷನ್ ಬರುತ್ತೆ. ಟ್ರಿಮ್ ಲೆಫ್ಟ್, ಟ್ರಿಮ್ ರೈಟ್, ಸ್ಪ್ಲಿಟ್, ಫ್ರೀಸ್ ಅಂತ. ಇದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಈಗ ನಮ್ಗೆ ಸದ್ಯಕ್ಕೆ ಲೆಫ್ಟ್ ಸೈಡ್ ಪೋರ್ಷನ್ ಪೂರ್ತಿ ಬೇಡ. ಸೊ ಹಾಗಾಗಿ ಟ್ರಿಮ್ ಲೆಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಲೆಫ್ಟ್ ಸೈಡ್ ಪೋರ್ಷನ್ ಪೂರ್ತಿಯಾಗಿ ಕಟ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇನೆ ವಿಡಿಯೋದಲ್ಲಿ ಇರುತ್ತೆ. ಈಗ ವಿಡಿಯೋ ರೆಡಿ ಆಗಿದೆ. ಇದ್ರದ್ದು ವಾಲ್ಯೂಮ್ನ ಕೂಡ ನಾವು ಕರೋಕೆ ವಾಲ್ಯೂಮ್ನ ಸೆಟ್ ಮಾಡ್ಕೊಳ್ಳೋಣ. ಮಿಕ್ಸರ್ಗೆ ಹೋಗಿ ನೀವಲ್ಲಿ ವಾಲ್ಯೂಮ್ನ ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ಬೋದು. ಕಡಿಮೆ ಬೇಕಂದ್ರೆ ಕಡಿಮೆ, ಇಲ್ಲಾಂದ್ರೆ ಜಾಸ್ತಿ. ಇಲ್ಲಿ ನಾನು 100ಗೆ ಇಟ್ಕೋತಾ ಇದ್ದೀನಿ. ನಾನು ಯೂಶಲಿ 100ಗೆ ಇಟ್ಕೊಳ್ಳೋದು. ಸೊ ನೀವು ಕೂಡ ವಾಲ್ಯೂಮ್ನ 100ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಅದು ಆಲ್ರೆಡಿನೇ ಇರುತ್ತೆ ಆಟೋಮೆಟಿಕಲಿ. ನಿಮಗೆ ಬೇಕಂದ್ರೆ ಜಾಸ್ತಿ ಕಡಿಮೆ ನೀವು ಮಾಡ್ಕೊತಾ ಹೋಗ್ಬೋದು. ಸೊ ಇನ್ನು ಯಾವುದೋ ಆಪ್ಷನ್ ಮೇಲೆ ಏನೂ ಮಾಡೋಕ್ಕೆ ಹೋಗಬೇಡಿ, ಇಷ್ಟಂತೂ ಮಾಡ್ಕೊಳ್ಳಿ. ನೀವು ಮಿಕ್ಸರ್ಗೆ ಹೋಗಿ ವಾಲ್ಯೂಮ್ ಕರೆಕ್ಟ್ ಮಾಡ್ಕೊಂಡ್ರಿ, ಹಾಗೇನೆ ಬೇಡದಿರೋ ಪೋರ್ಷನ್ಸ್ಗಳೆಲ್ಲ ತೆಗೆದು ಹಾಕಿದ್ರಿ. ಸೊ ಇವಾಗ ರೆಡಿ ಆಗಿದೆ, ಆಡಿಯೋ ರೆಡಿ ಆಗಿದೆ. ಈಗ ನೀವು ಹಾಡಬೇಕು. ವಾಯ್ಸ್ ಸ್ಟುಡಿಯೋ ಎಫೆಕ್ಟ್ ಥರ ಕೇಳಿಸುತ್ತೆ, ಮೈಕಲ್ಲಿ ಹಾಡ್ದಂಗೆ ಕೇಳಿಸುತ್ತೆ. ಹೇಗೆ ಅಂತ ಅದು ಇದೇ ಅಪ್ಲಿಕೇಶನಿಂದನೇ ಕೇಳಿಸೋದು. ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಯಾವುದೇ ಮೈಕ್ ಬೇಡ, ಮೈಕಲ್ಲಿ ಕೇಳಿಸ್ತಾ ಹಾಗೇನೆ ಕೇಳಿಸುತ್ತೆ ಇದು. ಎಷ್ಟೊಂದು ಜನ ಗೊತ್ತಿಲ್ಲ, ಕೈನ್ ಮಾಸ್ಟರ್ನ ಕೇವಲ ವಿಡಿಯೋಗೆ ಬಳಸ್ತಾರೆ, ಇಲ್ಲ ವಾಯ್ಸ್ ಓವರ್ ಕೊಡ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಸಾಂಗ್ ಕೂಡ ರೆಕಾರ್ಡ್ ಮಾಡ್ಬೋದು. ಹೇಗೆ ಅಂತ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಇದೆ ಸ್ಟೆಪ್ಸು. ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗದೇ ಇರ್ಬೋದೇನೋ, ಆದರೆ ನೀವು ಒಂದ್ಸಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೆ ಖಂಡಿತ ನಿಮಗೆ ಬರುತ್ತೆ. ಆ್ಯಂಡ್ ನಾನು ಕೂಡ ಇದನ್ನು ಹಾಗೆ ಕಲ್ತಿದ್ದು, ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಅವಾಗಲೇ ಹಾಡನ್ನು ತೊಗೊಂಡಿದ್ದೀನಲ್ವಾ. ಸೊ ನಮ್ಗೆ ಇಲ್ಲಿ ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಪೋರ್ಷನ್ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಬೇಡದರನ್ನ ತೆಗೆದು ಹಾಕಬೇಕು. ಆಡಿಯೋ ಚೆನ್ನಾಗೇ ಬಂದಿದೆ ಕ್ವಾಲಿಟಿ. ಈಗ ನಮಗೆ ಎಷ್ಟು ತನಕ ಬೇಕು ಅಂತ ನೋಡೋಣ. ನನಗೆ ಇಷ್ಟು ಸಾಕು, 16 ಸೆಕೆಂಡ್ ಸಾಕು. ನಿಮಗೆ ಪೂರ್ತಿ ಹಾಡನ್ನ ರೆಕಾರ್ಡ್ ಮಾಡಬೇಕಂದ್ರೆ ನೀವು ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋ ಮಾಡಬೇಕಂದ್ರೂ ಮಾಡ್ಬೋದು. ನನಗಿಲ್ಲಿ ಜಸ್ಟ್ ತೋರಿಸೋದಕ್ಕೆ ಜಸ್ಟ್ 2 ಲೈನ್ಸ್ ನಿಮಗೆ ತೋರಿಸೋದಕ್ಕೆ ಸಾಕು. ಸೊ ಹಾಗಾಗಿ 16 ಸೆಕೆಂಡ್ಸ್ ಸಾಕು ನನಗೆ. ಸೊ ಇಲ್ಲಿಂದ ನನಗೆ ಇಷ್ಟು ಬೇಡ, ಇಷ್ಟು ಬೇಕು, ರೈಟ್ ಸೈಡ್ ಪೂರ್ತಿ ಬೇಡ. ಸೊ ಹೇಗೆ ತೆಗೆದಾಕೋದು? ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ, ಟ್ರಿಮ್ ಆರ್ ಸ್ಪ್ಲಿಟ್. ಇನ್ನೇನು ಕ್ಲಿಕ್ ಮಾಡಬೇಡಿ, ಇಲ್ಲಿ ಸೆಕೆಂಡ್ ಒಂದು ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4 ಆಪ್ಷನ್ ಸಿಗುತ್ತೆ. ಅದೇ ನಾನು ಆವಾಗಲೇ ಹೇಳ್ಕೊಟ್ನಲ್ಲ ವಿಡಿಯೋ ಬಿಗಿನಿಂಗಲ್ಲಿ. ಟ್ರಿಮ್ ಲೆಫ್ಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ಟ್ರಿಮ್ ಲೆಫ್ಟ್ ಒತ್ತಿದ್ರೆ ಈ ಪೋರ್ಷನ್ ಇದೆ ನೋಡಿ ರೆಡ್ ಕಲರ್, ಇಲ್ಲಿಂದ ಲೆಫ್ಟ್ ಸೈಡ್ ಕಟ್ ಆಗುತ್ತೆ. ಟ್ರಿಮ್ ರೈಟ್ ಒತ್ತಿದ್ರೆ ಈ ಪೋರ್ಷನಿಂದ ರೈಟ್ ಸೈಡ್ ಫುಲ್ ಕಟ್ ಆಗುತ್ತೆ. ಫ್ರೀಸ್ ಒತ್ತಿದ್ರೆ ಅದಲ್ಲೇ ಫ್ರೀಸ್ ಆಗುತ್ತೆ, ಅದೇ ನಮಗೆ ಬೇಡ. ಸ್ಪ್ಲಿಟ್ ಒತ್ತಿದ್ರೆ ಈ ಜಾಗದಲ್ಲಿ ಸ್ಪ್ಲಿಟ್ ಆಗುತ್ತೆ, ಯಾವ ಪೋರ್ಷನು ಕಟ್ ಆಗಲ್ಲ. ಇಲ್ಲಿ ಟ್ರಿಮ್ ರೈಟ್ ಅಂತ ಕೊಟ್ಬಿಡಿ. ಆಗ ನೋಡಿ ಇಷ್ಟು ಪೋರ್ಷನ್ ನಿಮ್ಗೇನು ಬೇಡ ಅದು ಕಟ್ ಆಗೋಯ್ತು. ಸೊ ಈಗ ಕರೋಕೆ ರೆಡಿ ಇದೆ, ನೀವು ಹಾಡಬೇಕು. ಸೊ ಮೇನ್ ಥಿಂಗ್ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕರೋಕೆ ಏನಿದೆ ಇಷ್ಟು ನಾನು ಏನು ಮಾಡ್ತೀನಿ, ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತೀನಿ.
ಲೈಕ್ ನಮ್ಮ ಅಮ್ಮಂದು ಅಥವಾ ಇನ್ನೊಂದು ಯಾವುದೋ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ರೆಕಾರ್ಡ್ ಮಾಡಿಕೊಂಡು ಇಯರ್ಫೋನ್ಸ್ನ ಹಾಕ್ಕೊಂಡು, ಅಂದರೆ ಆ ಮೊಬೈಲಲ್ಲಿ ಹಾಡನ್ನ ಕನೆಕ್ಟ್ ಮಾಡ್ಕೋತೀನಿ, ನನ್ನ ಇಯರ್ಫೋನ್ಸ್ಗೆ ಕನೆಕ್ಟ್ ಮಾಡಿಕೊಂಡು ಈ ಮೊಬೈಲಲ್ಲಿ ರೆಕಾರ್ಡಿಂಗ್ನ ಆನ್ ಮಾಡಿ ನಾನು ಹಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ನಾನು ಇಲ್ಲಿಂದನೇ ಮ್ಯೂಸಿಕ್ ಕೇಳ್ಕೊಂಡು ಹಾಡೋಕ್ಕಾಗಲ್ಲ. ಸೊ ಬೇಸಿಕಲಿ ನಾನು ಏನು ಮಾಡೋದು ಅಂದರೆ, ಬೇರೆ ಫೋನಲ್ಲಿ ಮ್ಯೂಸಿಕ್ನ ಕೇಳಿ ಈ ಫೋನಲ್ಲಿ ರೆಕಾರ್ಡ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಈ ಫೋನಲ್ಲಿ ರೆಕಾರ್ಡ್ ಅಂತ ಹೇಳಿ ಕೊಡ್ತೀನಿ ನೋಡಿ, ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ. ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಏನು ಹಾಡು ಹೇಳ್ತೀರೋ ಅದು ರೆಕಾರ್ಡ್ ಆಗುತ್ತೆ, ಆದರೆ ನೀವು ಮ್ಯೂಸಿಕ್ ನಿಮಗೆ ಕೇಳಿಸೋದಿಲ್ಲ. ನೀವು ಯಾವ ಕರೋಕೆ ಜೊತೆ ಹಾಡಬೇಕು ಅಂತ ಇದ್ದೀರಾ ಅದು ನಿಮಗೆ ಕೇಳಿಸೋದಿಲ್ಲ. ಹೀಗಾದಾಗ ಏನಾಗುತ್ತೆ, ನಿಮಗೆ ಮ್ಯಾಚ್ ಮಾಡೋದಕ್ಕಾಗೋಲ್ಲ. ಕರೋಕೆ ಕೇಳಿಸ್ಕೊಂಡೆ ತಾನೇ ಹಾಡಬೇಕು, ಹಾಗೆ ಹಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಮೊಬೈಲಲ್ಲೇ ನಾನು ರೆಕಾರ್ಡ್ ಮಾಡೋದು, ಆದರೆ ಇನ್ನೊಂದು ಮೊಬೈಲಲ್ಲಿ ಇದೇ ಕರೋಕೆನ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಇಯರ್ಫೋನ್ಸ್ ಅಥವಾ ಇಯರ್ಪೋಡ್ಸ್ ಏನಿದೆಯೋ ನಿಮ್ಮ ಹತ್ರ ಅದನ್ನು ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಈ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತಿರ್ತೀನಿ. ನೀವು ಕೇಳ್ಬೋದು, ಹಾಗಾದ್ರೆ ರಿದಮ್ ಎಲ್ಲ ಮಿಸ್ ಆಗೋದಿಲ್ವಾ ಆ ಥರ ಮಾಡಿದ್ರೆ ಅಂತ. ಖಂಡಿತ ಮಿಸ್ ಆಗುತ್ತೆ. ಒಂದ್ಸಲ ಪೂರ್ತಿ ರೆಕಾರ್ಡ್ ಮಾಡಾದ್ಮೇಲೆ ನಾವು ಅದನ್ನ ಮ್ಯೂಸಿಕ್ ತಕ್ಕಂತೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಸೊ ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ನಾನು ಇದರಲ್ಲಿ ಹೇಳ್ತೀನಿ. ಈಗ ನಿಮಗೆ ನಾನು ಒಂದು ಲೈನ್ನ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸುಮ್ಮನೆ ಹಾಗೇನೆ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈಗ ರೆಕಾರ್ಡ್ ಆಗಿದೆ. ಈ ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳೋಣ. ನಾನು ಹೇಳ್ಕೊಟ್ಟಿದ್ನಲ್ಲ, ಮಿಕ್ಸರ್ಗೆ ಹೋಗಿ ಈ ಥರ ವಾಲ್ಯೂಮ್ನ ಜಾಸ್ತಿ ಕಡಿಮೆ ಏನು ಬೇಕಾದರೂ ಮಾಡ್ಬೋದು. ಈಗ ರೆಕಾರ್ಡ್ ಆಗಿದೆ. ಮ್ಯೂಸಿಕ್ ಆ್ಯಂಡ್ ವಾಯ್ಸ್ನ ಸೆಟ್ ಮಾಡುವಂಥ ಸಮಯ. ಮ್ಯೂಸಿಕ್ ವಾಲ್ಯೂಮ್ನ ಕಂಪ್ಲೀಟಾಗಿ ನಾನು ಲೋ ಮಾಡ್ಕೋತಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಆಡಿಯೋನ ಈಗ ಎಡಿಟ್ ಮಾಡಬೇಕು, ಮೈಕ್ ಎಫೆಕ್ಟ್ನ ಹಾಕಬೇಕು. ಹಾಗಾಗಿ ಮ್ಯೂಸಿಕ್ ವಾಲ್ಯೂಮ್ನ ಕಂಪ್ಲೀಟ್ಲಿ ಲೋ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತಲ್ಲ ಕೇಳೋಣ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಎಫೆಕ್ಟ್ ಏನು ಬಂದಿಲ್ಲ, ಯಾಕಂದ್ರೆ ನಾವು ಯಾವುದೇ ರೀತಿ ಎಫೆಕ್ಟ್ ಇನ್ನೂ ಹಾಕಿಲ್ಲ. ಎಫೆಕ್ಟ್ ಹಾಕೋದಕ್ಕಿಂತ ಮುಂಚೆ ನೀವು ಬೇಡದಿರೋ ಪೋರ್ಷನ್ಸ್ಗಳನ್ನ ಕಟ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಮಾಡ್ತಿದ್ದೀನಿ. ಏನಿಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಯೆಲ್ಲೋ ಕಲರಿಗೆ ಕಾಣುತ್ತೆ ನೋಡಿ, ಡ್ರ್ಯಾಗ್ ಮಾಡ್ಕೊಳ್ಳಿ ಹಿಂದೆ ಅಥವಾ ಫ್ರಂಟ್ ಬೇಕಂದ್ರೆ ಫ್ರಂಟ್, ಇಲ್ಲಾಂದ್ರೆ ಈ ಕಡೆ. ಸೊ ಹೀಗೆ ಮಾಡ್ಕೊಂಡಾಗ ನಿಮಗೆ ಆಡಿಯೋ ಕರೆಕ್ಟ್ ಆಗಿ ಬರುತ್ತೆ. ಬೇಡದಿರೋದೆಲ್ಲ ತೆಗೆದು ಹಾಕ್ಬೋದು. ಈಗ ಅದಕ್ಕೆ ಎಫೆಕ್ಟ್ ಆಗ್ತಾ ಹೋಗೋಣ. ಸೊ ನಾರ್ಮಲ್ ಆಗಿರುವಂತ ನಿಮ್ಮ ವಾಯ್ಸ್ಗೆ ಎಫೆಕ್ಟ್ ಹಾಕುವಂತ ಸಮಯ. ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಿಕ್ಸರ್ ಅಂತ ಕಾಣಿಸುತ್ತೆ. ಇಲ್ಲಿ ನೀವು ವಾಲ್ಯೂಮ್ನ ಸೆಟ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಲ್ಯೂಮ್ನ ನೀವು ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ವಾಲ್ಯೂಮ್ನ 200 ಬೇಕಾದರೂ ಕೊಡ್ಬೋದು. ನೀವು ವಾಲ್ಯೂಮ್ನ 200 ಕೊಡ್ತೀರಾ ಅಂದ್ರೆ ಆಟೋ ವಾಲ್ಯೂಮ್ನ ಆಫ್ ಮಾಡ್ಕೊಳ್ಳಿ. ಇಲ್ಲ ನಾನು ಆಟೋ ವಾಲ್ಯೂಮ್ನ ಕೊಡಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು 200ಗೆ ಕೊಡಬೇಕಾಗತ್ತೆ, ಇಲ್ಲಾಂದ್ರೆ ಚೆನ್ನಾಗಿ ಕೇಳಿಸೋದಿಲ್ಲ. ಸೊ ಬೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 100ಗೆ ಇಟ್ಕೊಂಡು ಆಟೋ ವಾಲ್ಯೂಮ್ನ ಆನ್ ಮಾಡ್ಕೊಳ್ಳಿ. ಆಗ ಚೆನ್ನಾಗಿ ನಿಮಗೆ ವಾಯ್ಸ್ ಕೇಳುತ್ತೆ. ನೀವು ಏನು ಹಾಡಿದ್ರೆ ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ ಕೇಳುತ್ತೆ. ಈಗ ಎಫೆಕ್ಟ್ ಹಾಕುವಂತ ಸಮಯ. ಮಿಕ್ಸರ್ ಎಲ್ಲ ಮಾಡ್ಕೊಂಡಿದ್ದಾಗಿದೆ, ವಾಲ್ಯೂಮ್ ಸೆಟ್ ಮಾಡಿದ್ದಾಗಿದೆ. ಈಗ ಎಫೆಕ್ಟ್ ಹಾಕೋಣ. ರಿವರ್ಬ್ ಕಾಣಿಸ್ತಿದೆಯಲ್ಲ, ರಿವರ್ಬ್ಗೆ ಹೋಗಿ ಅಲ್ಲಿ ಎಷ್ಟೊಂದು ಎಫೆಕ್ಟ್ಸ್ಗಳಿರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಹಾಕೋಬಹುದು. ನಾನಿಲ್ಲಿ ಎಕ್ಸಾಂಪಲ್ ಸ್ಟುಡಿಯೋ ಎಫೆಕ್ಟ್ನ ಹಾಕಿ ತೋರಿಸ್ತೀನಿ, ಹೇಗೆ ಕೇಳುತ್ತೆ ನೋಡೋಣ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಸ್ಟುಡಿಯೋ ಎಫೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಿದೆ, ನೀವು ಡಿಫ್ರೆನ್ಸ್ನ ನೋಟಿಸ್ ಮಾಡ್ಬೋದು. ಸೊ ನಾನಿಲ್ಲಿ ಕಾನ್ಸರ್ಟ್ ಹಾಲ್ ಅನ್ನೋ ಎಫೆಕ್ಟ್ನ ಯಾವಾಗಲೂ ನನ್ನ ವಿಡಿಯೋಸ್ಗಳಿಗೆ ನಾನು ಹಾಕೊಳ್ಳೋದು. ನಿಮಗೂ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಇದು ಮೈಕಲ್ ಹಾಡ್ದಂಗೆ ಕೇಳುತ್ತೆ ಅಂಡ್ ಸ್ಟುಡಿಯೋದಲ್ಲಿ ಹಾಡ್ದಂಗೆ ಕೇಳುತ್ತೆ. ಕಾನ್ಸರ್ಟ್ ಹಾಲ್ನ ನಾನು ಹಾಕೊಳ್ಳೋದು, ನೀವು ಕೂಡ ಇದನ್ನೇ ಹಾಕೊಳ್ಳಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ. ನೀವು ಫಸ್ಟ್ ರೆಕಾರ್ಡ್ ಮಾಡಿದ್ದಕ್ಕೂ ಈಗ ಎಫೆಕ್ಟ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಮೈಕಲ್ ಹಾಡ್ದಂಗೆ ಕೇಳಿಸ್ತಿದೆ. ಬೇರೆ ಬೇರೆ ಎಫೆಕ್ಟ್ಗಳನ್ನು ಕೂಡ ಹಾಕೋಬಹುದು, ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಬಟ್ ಕಾನ್ಸರ್ಟ್ ಹಾಲ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ವಾಯ್ಸ್ ಕೂಡ ರೆಡಿ ಆಗಿದೆ. ಮ್ಯೂಸಿಕ್ಗೆ ಮಿಕ್ಸ್ ಮಾಡೋಣ. ಸೊ ಹಾಗಾಗಿ ಮ್ಯೂಸಿಕ್ ವಾಲ್ಯೂಮ್ ನಾವಾಗಲೇ ಕಡಿಮೆ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸರ್ಗೆ ಹೋಗಿ ಇದನ್ನ 100 ಕೊಟ್ಕೊಂಡು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಈಗ ಇದು ಹಿಂದೆ ಮುಂದೆ ಆಗಿರುತ್ತೆ. ಅದೇ ನಾನು ಹೇಳ್ದಾಗೆ ನೀವು ಅಲ್ಲಿ ರೆಕಾರ್ಡ್ ಮಾಡಿದಾಗ ನೀವು ಮ್ಯೂಸಿಕ್ ಕೇಳಿಸ್ಕೊಂಡಿರಲ್ಲ ಅಲ್ವಾ, ಇನ್ನೊಂದು ಮೊಬೈಲಲ್ಲಿ ಕೇಳಿಸ್ಕೊತಿರ್ತೀರಾ. ಸೊ ಹಾಗಾಗಿ ನಿಮಗೆ ಕರೆಕ್ಟಾಗಿ ಅದು ಸಿಂಕ್ ಆಗಿರೋದಿಲ್ಲ. ಈಗ ನೀವು ಅದನ್ನ ಸಿಂಕ್ ಮಾಡಬೇಕು. ಏನಿಲ್ಲ, ಅದನ್ನ ಪ್ರೆಸ್ ಮಾಡ್ಕೊಂಡು ನೀವು ಹಿಂದೆ ಮುಂದೆ ಮಾಡಿದ್ರೆ ಅದು ಮೂವ್ ಆಗುತ್ತೆ. ಈ ತರ ನೋಡಿ, ನಾನು ಮೂವ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಕರೆಕ್ಟ್ ಆಗಿ ನಾನು ಆ ಹಾಡ್ಗೆ ಬರೋ ತರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕರೆಕ್ಟ್ ಆಗಿ ಅದು ಒಂದು ಬೀಟ್ಗೆ ಸೂಟ್ ಆಗೋ ತರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಸೊ ನೀವು ನೋಡ್ಬೋದು ಎಷ್ಟು ಕರೆಕ್ಟ್ ಆಗಿ ಸೂಟ್ ಆಗಿದೆ ನನ್ನ ಬೀಟ್ಗೆ ಅಂತ. ನಿಮ್ಗೂ ಕೂಡ ಸೂಟ್ ಆಗೋ ತನಕನೂ ನೀವು ಈ ತರ ಮಾಡ್ಕೊಳ್ತಾನೆ ಹೋಗ್ಬೇಕಾಗತ್ತೆ.
ಈಗ ಒಂದು ಲೈನ್ ರೆಕಾರ್ಡ್ ಆಗಿ ಚೆನ್ನಾಗಿ ಬಂದಿದೆ, ಇನ್ನೊಂದು ಲೈನನ್ನು ರೆಕಾರ್ಡ್ ಮಾಡೋಣ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ. ಸೊ ಸೆಕೆಂಡ್ ಲೈನ್ ಕೂಡ ರೆಕಾರ್ಡ್ ಮಾಡಿ ಆಗಿದೆ. ಈಗ ಇದನ್ನು ಕೂಡ ಅದೇ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮ್ಯೂಸಿಕ್ ವಾಲ್ಯೂಮ್ನ ಕಡಿಮೆ ಮಾಡಬೇಕು. ಹಾಗೆ ನಾವೇನು ರೆಕಾರ್ಡ್ ಮಾಡಿದ್ದೀವಿ ಅದರ ಮೇಲೆ ಪ್ರೆಸ್ ಮಾಡಿದಾಗ ಮಿಕ್ಸರ್ ಕಾಣುತ್ತೆ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ. ಸೊ ಹೀಗೆ ಕೇಳ್ತಾ ಇದೆ ವಿತೌಟ್ ಎನಿ ಎಫೆಕ್ಟ್, ಅದಕ್ಕೋಸ್ಕರ ಕೇಳಿಸಿದ್ದು. ಈಗ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ತೆಗ್ದಾಕೋಣ. ಅದೇ ನಾನು ಫಸ್ಟಿಗೆ ಹೇಗೆ ಮಾಡಿದೆ ಹಾಗೆ ಮಾಡ್ಕೊಂಡು. ಸೊ ಇದು ಕೂಡ ಸೇಮ್ ಹಾಗೇನೆ, ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮಿಕ್ಸರ್ ಕಾಣುತ್ತೆ, ಅಲ್ಲಿ 100 ಇಟ್ಕೊಂಡು ಆಟೋ ವಾಲ್ಯೂಮ್ನ ಆನ್ ಮಾಡಿಕೊಂಡು ರಿವರ್ಬ್ ಅನ್ನೋ ಅಂತ ಒಂದು ಎಫೆಕ್ಟ್ಗೆ ಹೋಗಿ ಅಲ್ಲಿ ಕಾನ್ಸರ್ಟ್ ಹಾಲ್ ಅವಾಗಲೇ ಏನು ಕೊಟ್ಟಿರ್ತೀರೋ ಅದನ್ನೇ ಇದಕ್ಕೂ ಕೊಡಿ. ಈ ಸುಂದರ ಬೆಳದಿಂಗಳ. ಸೊ ನೋಡಿದ್ರಲ್ಲ ಡಿಫ್ರೆನ್ಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಸೊ ವಾಲ್ಯೂಮ್ನ ಮತ್ತೆ ಮ್ಯೂಸಿಕ್ ಜಾಸ್ತಿ ಮಾಡಿಕೊಂಡು ಸಿಂಕ್ ಮಾಡ್ಕೋಬೇಕು. ನಾನು ಫಸ್ಟ್ ಮಾಡಿ ತೋರಿಸಿದ್ನಲ್ಲ, ಯಾಕಂತ ಹೇಳಿದ್ರೆ ನೀವು ಮ್ಯೂಸಿಕ್ ಕೇಳದೆ ಹಾಡಿರ್ತೀರಾ, ಸೊ ಅದು ತಾಳ ಕರೆಕ್ಟಾಗಿ ಕೂತಿರೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಕರೆಕ್ಟಾಗಿ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಮ್ಯೂಸಿಕ್ಗೆ ತಾಳಕ್ಕೆ ಕೂರೋ ಥರ ನೀವು ಮಾಡ್ಕೊಳ್ಳಿ. ಫಸ್ಟ್ ಒಂದು ಹೇಗೆ ಮಾಡಿದ್ರೋ ಹಾಗೆ ಇದನ್ನು ಮಾಡಬೇಕು. ಗೈಸ್ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಮ್ಯೂಸಿಕ್ನ ಈ ರೀತಿ ತಗೊಳ್ಳೋದು, ಆಮೇಲೆ ನಿಮ್ಮ ವಾಯ್ಸಲ್ಲಿ ಹಾಡಿ ಮಿಕ್ಸರ್ಗೆ ಹೋಗಿ ವಾಲ್ಯೂಮ್ನ ಸೆಟ್ ಮಾಡಿಕೊಂಡು ರಿವರ್ಬ್ಗೆ ಹೋಗಿ ಕಾನ್ಸರ್ಟ್ ಹಾಲ್ ಅಥವಾ ಯಾವುದೇ ಎಫೆಕ್ಟ್ ಚೆನ್ನಾಗಿರೋದನ್ನ ಹಾಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಕಾನ್ಸರ್ಟ್ ಹಾಲ್. ಇದೇ ರೀತಿ ನೀವು ಎಲ್ಲದಕ್ಕೂ ಮಾಡಬೇಕು. ನೀವು ಪ್ರತಿ ಒಂದು ಹಾಡನ್ನು ನೀವು ತಗೊಂಡಾಗ ಪ್ರತಿ ಒಂದು ಲೈನ್ ಬೈ ಲೈನ್ ಕೂಡ ನೀವು ಸ್ಟುಡಿಯೋದಲ್ಲಿ ಹೇಗೆ ರೆಕಾರ್ಡ್ ಮಾಡ್ತಾರೆ ಅದೇ ತರ ಲೈನ್ ಬೈ ಲೈನ್ ಮಾಡಬಹುದು. ನನಗೆ ಪೂರ್ತಿ ಹಾಡು ಒಂದೇ ಸಲ ಹಾಡಕ್ಕಾಗಲ್ಲ ಅಂದ್ರೆ ಲೈನ್ ಬೈ ಲೈನ್ ಮಾಡಬಹುದು, ಇಲ್ಲ ಪೂರ್ತಿ ಹಾಡನ್ನು ಹಾಡ್ತೀನಿ ಅಂದ್ರೂ ಕೂಡ ಹಾಡಬಹುದು. ಸೊ ಇಲ್ಲಿ ನಾನು ಜಸ್ಟ್ 2 ಲೈನ್ಸ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ನೀವು ಇಡೀ ಹಾಡಿಗೆ ಇದೇ ರೀತಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋದ್ರೆ ನಿಮಗೆ ಔಟ್ಪುಟ್ ಸಖತ್ತಾಗಿ ಬರುತ್ತೆ. ಸೊ ಒಂದ್ಸಲ ಕೇಳೋಣ ಯಾವ ರೀತಿ ಬಂದಿದೆ ಔಟ್ಪುಟ್ ಅಂತ ಹೇಳಿ. ನಾನು ಫಸ್ಟ್ ಇಂದ ಪ್ಲೇ ಮಾಡ್ತೀನಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ. ಎಸ್, ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಮೊದಲು ರೆಕಾರ್ಡ್ ಮಾಡಿದಾಗ ಹೇಗಿತ್ತು, ಈಗ ಯಾವ ರೀತಿ ಎಫೆಕ್ಟ್ ಬಂದಿದೆ ಅಂತ. ಸೊ ಈಗ ಬೇಡದಿರೋ ಪೋರ್ಷನ್ನ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಪ್ರೆಸ್ ಮಾಡಿ ಟ್ರಿಮ್ ಲೆಫ್ಟ್ ಅಂತ ಕೊಟ್ರೆ ಲೆಫ್ಟ್ ಕಟ್ ಆಗುತ್ತೆ, ರೈಟ್ ಅಂತ ಕೊಟ್ರೆ ರೈಟ್ ಆಗುತ್ತೆ. ಸೊ ಎಸ್, ಇಷ್ಟ ಆದ್ಮೇಲೆ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ವಿಡಿಯೋ ಕಂಪ್ಲೀಟ್ ಆಗಿ ರೆಡಿ ಇದೆ, ನಿಮ್ಮ ಆಡಿಯೋ ವಿತ್ ವಿಡಿಯೋ ಎವ್ರಿಥಿಂಗ್ ಇಸ್ ರೆಡಿ. ಸೊ ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಪೋರ್ಟ್ ಸಿಂಬಲ್ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಮೇಲೆ. ಎಕ್ಸ್ಪೋರ್ಟ್ ಸೈನನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೇವ್ ಆಸ್ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಆಡ್ಸ್ಗಳೆಲ್ಲ ಲೋಡ್ ಆಗಿ ಈ ತರ ಬರುತ್ತೆ. ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸೇವ್ ಆಗ್ತಿದೆ. ನಿಮ್ಮ ಗ್ಯಾಲರಿಗೆ ಬಂದು ಈ ಒಂದು ಸಾಂಗ್ ಕುತ್ಕೊಳ್ಳುತ್ತೆ. ಸೇವ್ ಆಗಿದೆ. ಗ್ಯಾಲರಿಗೆ ಹೋಗಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಗ್ಯಾಲರಿಗೆ ಹೋಗಿ ನೋಡ್ತಾ ಇದ್ದೀನಿ. ಈ ಸುಂದರ ಬೆಳದಿಂಗಳ ಈ ತಂಪಿನ. ಸೊ ಎಸ್, ಗ್ಯಾಲರಿಲಿ ಸೂಪರ್ ಆಗಿ ಬಂದಿದೆ ನನ್ನ ಸಾಂಗ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಇದನ್ನ ನಾವು MP3ಗೆ ಕನ್ವರ್ಟ್ ಮಾಡ್ಕೋಬೇಕು. ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಇದೆ, ನಾವು ಆಡಿಯೋ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಡ ಅಂದ್ರೆ ಹಾಗೆ ಇಟ್ಕೋಬಹುದು. ಆಡಿಯೋ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ X9 ಕನ್ವರ್ಟರ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬಹುದು ವಿಡಿಯೋ ಟು ಆಡಿಯೋ. ಇಲ್ಲಿ ಸೆಲೆಕ್ಟ್ ವಿಡಿಯೋ ಮೈ ಫೈಲ್ಸ್ ಅಂತ ಇರುತ್ತೆ. ಸೆಲೆಕ್ಟ್ ವಿಡಿಯೋನ ಪ್ರೆಸ್ ಮಾಡಿ. ಇಲ್ಲಿ ನಿಮ್ ಗ್ಯಾಲರಿಲಿ ಕೂತ್ಕೊಂಡಿರುವಂತಹ ಆ ವಿಡಿಯೋ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ವರ್ಟ್ ಟು MP3 ಅಂತ ನಿಮಗೆ ಕಾಣಿಸ್ತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರುವಂತಹ ನೇಮ್ನ ಕೊಡ್ಬೋದು. ಇಲ್ಲಿ ನಾನು ಈ ಸುಂದರ ಬೆಳದಿಂಗಳ ಸಾಂಗ್ ಕವರ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನಿಮ್ಗೆ ಈಸಿ ಆಗುತ್ತೆ ಸರ್ಚ್ ಮಾಡೋದಕ್ಕೆ. ಮಾಡಿ ಸೇವ್ ಅಂತ ಹೇಳಿ ಕೊಟ್ರೆ ಇದು ವಿಡಿಯೋ ಇಂದ ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಇದೆಲ್ಲಿ ಸಿಗುತ್ತೆ? ಮೈ ಫೈಲ್ಸ್ ಅಲ್ಲಿ ಸಿಗುತ್ತೆ. ಮೈ ಫೈಲ್ಸ್ ಎಲ್ಲಾರ ಫೋನಲ್ಲಿ ಇರುವಂತ ಅಪ್ಲಿಕೇಶನ್. ಇಲ್ಲಿ ನಾನು ಮೈ ಫೈಲ್ಸ್ಗೆ ಬಂದು ಸರ್ಚ್ ಅನ್ನೋ ಒಂದು ಆಪ್ಷನ್ಗೆ ಹೋಗಿ ನನ್ನ ಸಾಂಗನ್ನು ಸರ್ಚ್ ಮಾಡ್ತಿದ್ದೀನಿ. ನಾನು ಯಾವ ರೀತಿ ಅಲ್ಲಿ ಸೇವ್ ಮಾಡಿದ್ದೀನಲ್ಲ ಆ ಹೆಸರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಫೈಲ್ಸ್ ಬೈ ಗೂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊತಿದ್ದೀನಿ. ಯಾ, ನೀವು ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಾಡು. ವಿಡಿಯೋ ಟು ಆಡಿಯೋ ಕನ್ವರ್ಟ್ ಆಯ್ತು. ಈಗ
ಸೊ ಎಸ್, ನಿಮಗೆ ಇಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಸ್ಟೆಪ್ಪನ್ನು ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಮೊದಲು ನೀವು ಕರೋಕೆನ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊಡ್ತೀರಾ, ನಂತರ ಕೈನ್ ಮಾಸ್ಟರ್ಗೆ ಬರ್ತೀರಾ, ಮ್ಯೂಸಿಕ್ನ ಸೆಟ್ ಮಾಡ್ತೀರಾ, ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಇಯರ್ಫೋನ್ಸ್ನ ಹಾಕೊಂಡು ಈ ಮೊಬೈಲಲ್ಲಿ ಹಾಡನ್ನು ಹೇಳ್ತೀರಾ. ಆ್ಯಂಡ್ ಅದಕ್ಕೆ ಮಿಕ್ಸರಲ್ಲಿ ವಾಲ್ಯೂಮ್ ಕೂಡ ಸೆಟ್ ಮಾಡಿ, ಎಫೆಕ್ಟ್ ಕೂಡ ಕಾನ್ಸರ್ಟ್ ಹಾಲ್ ಅಥವಾ ಯಾವುದೇ ಎಫೆಕ್ಟ್ ಕೂಡ ಕೊಟ್ಟು ಅದನ್ನು ಲಾಸ್ಟಿಗೆ MP3 ಕೂಡ ಕನ್ವರ್ಟ್ ಮಾಡ್ತೀರಾ. ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಕರೆಕ್ಟಾಗಿ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಇದೆಲ್ಲ ಮಾಡಿದ್ದಾಯಿತು. ಸಾಂಗ್ನ ತಗೊಂಡು ವಿಡಿಯೋ ಮಾಡೋದು ಹೇಗೆ, ಅಂದರೆ ವಿಡಿಯೋಗೆ ನಮ್ಮ ಒಂದು ಈ ಹಾಡನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ, ಇದು ಕೂಡ ಎಲ್ರಿಗೂ ಡೌಟ್ ಇರುತ್ತೆ. ಇದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ರೆ ಇದು ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೋಸ್ಕರನೇ ಪಾರ್ಟ್ 2 ವಿಡಿಯೋನ ನಾನು ಮಾಡ್ತಾ ಇದ್ದೀನಿ, ಅಲ್ಲಿ ನೀವು ನೋಡ್ಬೋದು. ದಟ್ಸ್ ಆಲ್ ಗೈಸ್. ಸೊ ಇವತ್ತಿನ ವಿಡಿಯೋ ಯಾವ ರೀತಿ ನೀವು ಮೊಬೈಲಲ್ಲೇ ಕೈನ್ ಮಾಸ್ಟರ್ ಅನ್ನೋ ಅಪ್ಲಿಕೇಶನಲ್ಲಿ ಸಿಂಗಿಂಗ್ನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಆ್ಯಂಡ್ ಯೂಸ್ಫುಲ್ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನಾನಿಲ್ಲಿ ಬರೀ 2 ಲೈನ್ಸ್ ಮಾತ್ರ ರೆಕಾರ್ಡ್ ಮಾಡಿ ತೋರಿಸ್ದೆ ಸುಮ್ಮನೆ ಸ್ಯಾಂಪಲ್ಗೆ. ನೀವು ಕಂಪ್ಲೀಟ್ ಸಾಂಗನ್ನು ಇದೇ ಪ್ರೋಸೆಸ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. ಈ ವಿಡಿಯೋ ನೋಡಿದಾಗ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ, ಏನು ಇಷ್ಟೊಂದೆಲ್ಲ ಪ್ರೋಸೆಸ್ ಮಾಡಬೇಕಾ ಅಂತ ಅನಿಸುತ್ತೆ ನಿಮಗೆ. ಕಷ್ಟ ಇದೆ ಸ್ವಲ್ಪ, ಏನು ಟೆನ್ಷನ್ ಮಾಡ್ಕೊಂಬೇಡಿ, ಹೋಗ್ತಾ ಈಸಿ ಆಗುತ್ತೆ. ಫಸ್ಟ್ ಕಷ್ಟ ಆಗುತ್ತೆ, ನನಗೆ ಕೂಡ ಕಷ್ಟ ಆಗ್ತಿತ್ತು. ಸೊ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 1-2-3 ಸಲ. ಆ್ಯಂಡ್ ಬೇರೆದನ್ನು ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಎಷ್ಟೊಂದು ಜನ ಕೈನ್ ಮಾಸ್ಟರಲ್ಲಿ ಈಗ ಆಲ್ರೆಡಿ ಎಡಿಟಿಂಗ್ನ ಮಾಡ್ತಾ ಇರ್ತಾರೆ, ವಿಡಿಯೋ ಎಡಿಟಿಂಗ್ನ. ಸೊ ಅವ್ರಿಗಿದು ಈಸಿ ಅನಿಸುತ್ತೆ ಆಡಿಯೋ ಮಾಡೋದಕ್ಕೆ. ಸೊ ಯಾರಿಗೆಲ್ಲ ಇದು ಫಸ್ಟ್ ಅಪ್ಲಿಕೇಶನ್ ನಾನು ಯಾವತ್ತೂ ಯೂಸೇ ಮಾಡಿಲ್ಲ ಅಂದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನ್ನ ವಿಡಿಯೋನ ಮತ್ತೆ ನೀವು ರಿವೈಂಡ್ ಮಾಡಿ ಕೂಡ ನೋಡ್ಬೋದು. ಕೈನ್ ಮಾಸ್ಟರ್ ರೆಕಾರ್ಡ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದ್ದರೆ, ಐ ಥಿಂಕ್ ಅನಿಸಿರಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಈಸಿಯಾಗೇ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಕಷ್ಟ ಅಂತ ಒಂದು ವೇಳೆ ಏನಾದರೂ ಅನಿಸಿದ್ರೆ ನೀವು ಈ ಅಪ್ಲಿಕೇಶನ್ ಕೂಡ ಟ್ರೈ ಮಾಡ್ಬೋದು, ಬ್ಯಾಂಡ್ ಲ್ಯಾಬ್ ಅಂತ. ಸೊ ಇದರಲ್ಲಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಕೈನ್ ಮಾಸ್ಟರಲ್ಲೇ ಸ್ವಲ್ಪ ಈಸಿಯಾಗಿ ನೀವು ಮಾಡ್ಬೋದು. ಬಟ್ ಬ್ಯಾಂಡ್ ಲ್ಯಾಬಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಓನ್ ಮ್ಯೂಸಿಕ್ಗಳನ್ನು ಮಾಡ್ಕೋಬೋದು. ಬಟ್ ಈಗ ನೀವು ಶುರು ಮಾಡ್ತಿದ್ದೀರಾ ಅಂದರೆ ನಾನು ಕೈನ್ ಮಾಸ್ಟರ್ನ ಸಜೆಸ್ಟ್ ಮಾಡ್ತೀನಿ. ಸೊ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಫಾರ್ ಬಿಗಿನರ್ಸ್ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಮ ಎಲ್ಲ ಡೌಟ್ಗಳು ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಇದಾಗಿತ್ತು ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ರೆಕಾರ್ಡಿಂಗ್ ಪ್ರೋಸೆಸ್. ಇದು ಮಾತ್ರ ಅಲ್ಲ, ವಿಡಿಯೋ ಮಾಡೋದು ಹೇಗೆ, ಲಿಪ್ಸಿಂಗ್ ಮಾಡ್ಕೊಳ್ಳೋದು ಹೇಗೆ, MP3 ಕನ್ವರ್ಟ್ ಆಗಿರೋ ಆಡಿಯೋನ ವಿಡಿಯೋದಲ್ಲಿ ಹೇಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನೆಕ್ಸ್ಟ್ ಪಾರ್ಟಲ್ಲಿ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಯಾಕಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ. ಸೊ ಪಾರ್ಟ್ 2ನ ನಾನು ನಾಳೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.